ಇನ್ನು ಈ ಶ್ವೇತಾ ಗೌಡ ಸಂಪರ್ಕದಲ್ಲಿದ್ದಂತ ಒಬ್ಬೊಬ್ಬ ರಾಜಕಾರಣಿಗಳಿಗೂ ಕೂಡ ಒಂದೊಂದು ಹೆಸರಿದೆ. ಅಂದ್ರೆ ಮೊಬೈಲ್ ನಲ್ಲಿ ಸೇವ್ ಮಾಡ್ಕೊಂಡಿರೋದು ಸ್ವೀಟ್ ಗಳ ಹೆಸರನ್ನ. ಈಕೆಗೆ ಸ್ವೀಟ್ ಅಂದ್ರೆ ಬಹಳ ಪ್ರಿಯ ಅನ್ಸುತ್ತೆ. ಯಾರ್ಯಾರ ನಂಬರ್ನ ಹೇಗೆ ಸೇವ್ ಮಾಡ್ಕೋಬೇಕು ಅಂತ ಅವರ ವ್ಯಕ್ತಿತ್ವ ನೋಡ್ಕೊಂಡು ಸೇವ್ ಮಾಡ್ಕೋತಿದ್ಲು ಅಥವಾ ಅವ್ರು ಹೆಂಗೆ ಅಂತ ಯಾವ ಆಂಗಲ್ ಅಲ್ಲಿ ಸೇವ್ ಮಾಡ್ಕೋತಿದ್ಲು ಗೊತ್ತಿಲ್ಲ. ಬಟ್ ಸ್ವೀಟ್ ಹೆಸರಲ್ಲಿ ನಂಬರ್ ಸೇವ್ ಮಾಡ್ಕೊಂಡಿದ್ದಾಳೆ ಈ ಶ್ವೇತಾ ಗೌಡ ಅನೇಕರ ಹೆಸರನ್ನ. ಮೈಸೂರು ಪಾಕ್, ರಸಗುಲ್ಲಾ, ಜಾಮೂನ್ ಅಂತ ನಂಬರ್ಗಳ ಸೇವ್ ಮಾಡಿರೋದು ಈಕೆಯ ಮೊಬೈಲ್ ನಲ್ಲಿ ಪತ್ತೆ ಆಗಿದೆ. ಒಮ್ಮೆ ಬಟ್ಟೆ ಶಾಪ್ಗೆ ಹೋದ್ರೆ ಲಕ್ಷ ಗಟ್ಟಲೆ ಹಣ ಕೊಟ್ಟು ಬಟ್ಟೆ ಖರೀದಿ ಮಾಡ್ತಾಳಂತೆ. ಈಕೆಯ ದುಡ್ಡಿನ ಮೂಲ ಏನ್ ಹಾಗಾದ್ರೆ ಎಲ್ಲಿಂದ ದುಡ್ಡು ಬರುತ್ತೆ ಅದ್ ಗೊತ್ತಾಗ್ಬೇಕಿದೆ. ಒಂದ್ ಬಾರಿಗೆ 7 ಲಕ್ಷದ ಬಟ್ಟೆ ಖರೀದಿ ಮಾಡಿದ್ಲಂತೆ ಶ್ವೇತಾ ಗೌಡ. ಫ್ಲೈಟ್, ಕಾರುಗಳಲ್ಲೇ ಓಡಾಡ್ತಾಳೆ. ಆನ್ಲೈನ್ ನಲ್ಲೇ ನಾನ್ ವೆಜ್ ಆರ್ಡರ್ ಮಾಡ್ಕೊಂಡು ತಿನ್ನೋದು. ಲಕ್ಷ ಗಟ್ಟಲೆ ಫುಡ್ಡಿಗಿರ್ಬೋದು, ಬಟ್ಟೆಗಿರ್ಬೋದು ಖರ್ಚು ಮಾಡೋದು. ಆನ್ಲೈನ್ ನಲ್ಲೇ ಫುಡ್ಗೆ ಅಂತ ಲಕ್ಷ ಗಟ್ಟಲೆ ಖರ್ಚು ಮಾಡಿರೋದು ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಹಾಗಾದ್ರೆ ಶ್ವೇತಾ ಗೌಡ ಆದಾಯದ ಮೂಲ ಏನು? ಇನ್ನು ಯಾರ್ಯಾರು ಈಕೆಯ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ? ಈಗ ವರ್ತೂರು ಪ್ರಕಾಶ್ ಅವರ ನಂಬರನ್ನ ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡ್ಕೊಂಡಿದ್ದಾಳೆ. ಇನ್ನು ರಸಗುಲ್ಲಾ ಅಂತ ಸೇವ್ ಮಾಡ್ಕೊಂಡಿರೋದು ಯಾರ ನಂಬರು? ಮೈಸೂರು ಪಾಕ್ ಅಂತ ಯಾರ ನಂಬರನ್ನು ಸೇವ್ ಮಾಡ್ಕೊಂಡಿದ್ದಾಳೆ? ಅದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈಕೆ ಎಲ್ಲೆಲ್ಲಿ ಜಾಲವನ್ನ ಇಟ್ಟಿದ್ದಾಳೆ, ಯಾರ್ಯಾರ ಜೊತೆಗೆ ಈ ರೀತಿ ಕಾಂಟ್ಯಾಕ್ಟ್ ನಲ್ಲಿದ್ದಾಳೆ, ಏನೇನು ಬಿಸ್ನೆಸ್ ಮಾಡ್ತಾ ಇದ್ಲು, ಅಕಸ್ಮಾತ್ ಬೇರೆ ಬೇರೆಯವರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ರಾಜಕಾರಣಿಗಳನ್ನ ಕೆಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲಾ, ಇವೆಲ್ಲ ಒಂದಷ್ಟು ಅನುಮಾನಗಳು ಈಗ ಸದ್ಯಕ್ಕೆ ಮೂಡಿದೆ. ಪೊಲೀಸರು ಇದರ ಜಾಡನ್ನ ಹಿಡಿದೇ ತನಿಖೆ ಮಾಡ್ತಾ ಇದ್ದಾರೆ. ಈಕೆಯ ಮೊಬೈಲ್ ಪರಿಶೀಲನೆ ಮಾಡಿದಾಗ ಮೈಸೂರು ಪಾಕ್, ಗುಲಾಬ್ ಜಾಮೂನ್, ಅದೇ ರೀತಿಯಾಗಿ ರಸಗುಲ್ಲಾ, ಹೀಗೆ ಕೆಲ ರಾಜಕಾರಣಿಗಳಿರ್ಬೋದು, ಪ್ರಭಾವಿ ವ್ಯಕ್ತಿಗಳ ಹೆಸರನ್ನ ಈ ರೀತಿ ಸೇವ್ ಮಾಡ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ವರ್ತೂರು ಪ್ರಕಾಶ್ ಮತ್ತೆ ಶ್ವೇತಾ ಗೌಡ ಇಬ್ರು ಕೂಡ ಫೇಸ್ಬುಕ್ ಫ್ರೆಂಡ್ಸ್ ಅನ್ನೋದು ಗೊತ್ತಾಗಿದೆ. ಲಕ್ಷ ಕೋಟಿ ಹಣವನ್ನ ವರ್ತೂರು ಪ್ರಕಾಶ್ ಅವ್ರಿಗೆ ನಾನು ಕೊಟ್ಟಿದ್ದೇನೆ ಅಂತ ಈಕೆ ಆರೋಪ ಮಾಡಿದ್ದಾಳೆ. ಈ ಆರೋಪಗಳೆಲ್ಲವೂ ಕೂಡ ನಿಜಾನಾ? ವರ್ತೂರು ಪ್ರಕಾಶ್ ಮತ್ತು ಶ್ವೇತಾ ಗೌಡಗಿರುವಂತಹ ಪರಿಚಯ ಎಷ್ಟು ದಿನದ್ದು, ಏನ್ ಕತೆ, ಅದೆಲ್ಲ ಕೂಡ ತನಿಖೆ ಬಳಿಕ ಎಲ್ಲವೂ ಗೊತ್ತಾಗಬೇಕಿದೆ.